ಆದಾಗ ನಿಮ್ಮಂಥ ಮಾಧ್ಯಮದ ಸ್ನೇಹಿತರು ಈ ಸಮಾಜದ ಬದಲಾವಣೆಗಾಗಿ, ಸಮಾಜದ ಉನ್ನತಿಗಾಗಿ, ರೈತರಿಗೆ ಬೇಕಾದಂಥ ನೀರಾವರಿಗಾಗಿ ಈ ಥರ ಕೆಲಸಗಳಿಗೆ ನಿಜವಾಗ್ಲೂ ಎಷ್ಟೋ ಕ್ರಾಂತಿಗಳು ನಿಮ್ಮಿಂದ ಈ ದೇಶದಲ್ಲಿ ಎಷ್ಟೋ ನಡೆದಿವೆ. ಅದು ನಾನು ಎಲ್ಲ ಹೇಳ್ಕೊಳ್ಳೋಕ್ಕೆ ಅಷ್ಟು ದೊಡ್ಡ ಜ್ಞಾನವಂತನಲ್ಲ. ನೋಡಿ, ನಾನು ಈಗ ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು ವಿಷಯ ಏನಂತ ಹೇಳಿದ್ರೆ, ನನಗೀಗ 64 ವರ್ಷ. 24 ವರ್ಷಕ್ಕೆ ನಾನು ಹೋರಾಟಕ್ಕೆ ಧುಮುಕಿದೆ. ಸುಮಾರು 40 ವರ್ಷಗಳ ಹಿಂದೆ ಬೆಂಗಳೂರು ಬೆಳೀಲಿಕ್ಕಾಗಿ ನಮ್ಮ ಇಡೀ ಕೋಲಾರ ಜಿಲ್ಲೆಯ ಸುಮಾರು 12 ನದಿಗಳಿದ್ದಾವೆ. ಮುಳಬಾಗಿಲಿಂದ ಹಿಡಿದು ಗೌರಿಬಿದೂರವರೆಗೂ 12 ನದಿಗಳಿದ್ದಾವೆ. ಆ ಬೆಂಗಳೂರು ಬೆಳೀಲಿಕ್ಕಾಗಿ ನಮ್ಮ ನದಿಗಳನ್ನು ಸಂಪೂರ್ಣವಾಗಿ ಸುಮಾರು 20,000 ಕೋಟಿ ರೂಪಾಯಿಗೂ ಹೆಚ್ಚು ಮರಳನ್ನು ಬೆಂಗಳೂರು ನಗರಕ್ಕೆ ಸಾಗಿಸಲಿಕ್ಕೆ ಶುರು ಮಾಡಿದ್ರು. ನಾನು ಕಳೆದ 40 ವರ್ಷದಿಂದ ಇದನ್ನು ಅರಿತು 40 ವರ್ಷಗಳ ಹಿಂದೆ ಹೋರಾಟ ಮಾಡೋದಕ್ಕಾಗಿ ಸರ್ಕಾರ 2001ರಲ್ಲಿ ನನ್ನ ನದಿಗಳ ಪರಿಸರ ಸಂರಕ್ಷಣೆ ಇರ್ಬೋದು, ರೈತರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕಾಗಿ ಸಾಕಷ್ಟು ಜಮೀನು 16 ಎಕರೆ ಜಮೀನು ಕಳ್ಕೊಂಡೆ. ಸುಮಾರು 16 ಎಕರೆ ಜಮೀನು ಕಳ್ಕೊಂಡು ಜೈಲಿಗೆ ಹೋಗಿ ಪೊಲೀಸರ ಹತ್ರ ಏಟು ತಿಂದು, ಮಾಫಿಯಾದರ ಹತ್ರ ಏಟು ತಿಂದು, ಇದೆಲ್ಲ ಮಾಡೋದಕ್ಕೆ 2001ರಲ್ಲಿ ಸರ್ಕಾರ ಪ್ರಶಸ್ತಿಯನ್ನು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಘೋಷಣೆ ಮಾಡಿತು. ಮತ್ತು ನಾನೇನು ಖರ್ಚು ಮಾಡಿದ್ದೆ ವಾಪಸ್ ಕೊಡ್ತೀವಿ ಅಂತೇಳಿ ಕೂಡ ಅವಾರ್ಡ್ ಡಿಕ್ಲೇರ್ ಮಾಡಿತು. ಬಟ್ ಸರ್ಕಾರ 2001 ಘೋಷಣೆ ಮಾಡಿ, ನೋಡಿ 2001ನೇ ಇಸ್ವಿಯಲ್ಲಿ ಘೋಷಣೆ ಮಾಡಿ 2014 ಕೊಡ್ತು. ಯಾಕಂತ ಹೇಳಿದ್ರೆ ನನಗೆ ಪ್ರಶಸ್ತಿ ಮುಖ್ಯ ಆಗಿರಲಿಲ್ಲ. ಮತ್ತು ಸರ್ಕಾರದ ವಿರುದ್ಧವಾಗಿ ನಾನು ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ದಾರೆ. ಹೀಗೆ ವೆಂಕಟಾಚಲಯ್ಯ ಸಾರ್ ಇದ್ದರು, ಸಂತೋಷ್ ಹೆಗ್ಡೆ ಅವರಿದ್ದರು. ನಾನು ಈ ಇಡೀ ನಮ್ಮ ಕೋಲಾರ ಜಿಲ್ಲೆಯ ಅವಿಭಜಿತ ಕೋಲಾರ ಜಿಲ್ಲೆಯ ನದಿಗಳು ನಾಶ ಮಾಡ್ತಾಯಿದ್ದಾರೆ. ಸುಮಾರು 3,900 ಕೆರೆಗಳನ್ನು ನಾಶ ಮಾಡ್ತಾಯಿದ್ದಾರೆ. ನಮ್ಮ ಬಾವಿ ವ್ಯವಸ್ಥೆ ನಾಶ ಮಾಡ್ತಾಯಿದ್ದಾರೆ ಬೆಂಗಳೂರು ಬೆಳೀಲಿಕ್ಕಾಗಿ. ಅದನ್ನು ತಡೀರಿ ಅಂತೇಳಿ ಇದು ಮಾಡೋದಕ್ಕೆ ಸುಮಾರು 10 ವರ್ಷ ವೆಂಕಟಾಚಲಯ್ಯ ಅವರು, ಸಂತೋಷ್ ಹೆಗ್ಡೆ ಅವರು ಇದು ಮಾಡಿ ಸಾವಿರಾರು ಪುಟಗಳಷ್ಟು ದಾಖಲೆ ಕೊಟ್ಟೆ. ಇದರಲ್ಲಿ ಬಹುತೇಕ ಸರ್ಕಾರದ ಬಹು ಪ್ರಭಾವಿ ಮಂತ್ರಿಗಳು ಸೇರಿದ್ರು. ಸಾಕಷ್ಟು ಜನ ಯಾರು ಇಲ್ಲ ಇದ್ದಾರೆ ಅಂತಕ್ಕಂಥದ್ದಲ್ಲ, ಇಡೀ ಏಕಾಂಗಿಯಾಗಿ ಯಾರೂ ಬರಲಿಲ್ಲ. ಇದನ್ನು ನದಿಗಳಲ್ಲಿ ಇಷ್ಟು ರಾಜಾರೋಷವಾಗಿ ಲಕ್ಷಾಂತರ ಲೋಡ್ಗಳು ಬೆಂಗಳೂರಿಗೆ ಹೋಗಿ ಇದಾಗ್ತಾ ಇದ್ರು ಕೂಡ ನಮ್ಮ ನದಿಗಳು ನಾಶ ಆಗ್ತಾಯಿದ್ರು, ಕೆರೆಗಳು ಸಂಪೂರ್ಣ ಹಾಳಾಗ್ತಾಯಿದ್ರು. ಯಾರೂ ಬರಲಿಲ್ಲ. ಏಕಾಂಗಿ ಹೋರಾಟ ಮಾಡಿ ಪ್ರಾಣ ಬೆದರಿಕೆ ಇದು ಮಾಡಿಕೊಂಡು 16 ಎಕರೆ ಜಮೀನು ಕೊಟ್ಕೊಂಡು ಮನೆಯಿಂದ ಆಚೆ ದಬ್ಬಿಸ್ಕೊಂಡು ನರಕ ಯಾತನೆ ಅನುಭವಿಸೋದಕ್ಕೆ ಈ ಪ್ರಶಸ್ತಿ ಕೊಟ್ಟರು. ಈ ಪ್ರಶಸ್ತಿ ಇದು ಪ್ರಶಸ್ತಿ ಘೋಷಣೆ ಆದಮೇಲೆ 14 ವರ್ಷ ಇದು ಪಡಿಲಿಕ್ಕಾಗಿ ಮತ್ತೆ ಶ್ರಮ ಪಡಬೇಕು. ಯಾರೋ ನಮ್ಮ ಸ್ನೇಹಿತರು ಹೈಕೋರ್ಟ್ಗೆ ಹೋಗಿ ಈ ಪ್ರಶಸ್ತಿ ಪಡ್ಕೊಂಡದ್ದಾಯಿತು. ನೋಡಿ, ಇದು ಬೇಕಾ ಅಂತ ಹೇಳಿದ್ರೆ ನಮ್ಮಂತೂ ಮಣ್ಣಿನ ಜೊತೆ ಬೆಳೀತಕ್ಕಂಥದ್ದು, ರೈತರ ಜೊತೆ ನಾವು ಇರೋದ್ರಿಂದ ನೀರಿಗೂ ನಮಗೂ ಪರಿಸರಕ್ಕೂ ಅವಿನಾಭಾವ ಸಂಬಂಧ ಇದೆ. ಇಷ್ಟು ಆಯಿತು. ಇದೊಂದು ಕೆರೆಗಳ ಬಗ್ಗೆ ನಾನು ಅಧ್ಯಯನ ಮಾಡಿದೆ 2001ರಲ್ಲಿ. ಇಡೀ ನಮ್ಮ ಕೋಲಾರ ಜಿಲ್ಲೆಯ ಕೆರೆಗಳನ್ನು ಅಧ್ಯಯನ ಮಾಡಿ ಸರ್ಕಾರಕ್ಕೆ ಕೊಟ್ಟಾಗ ಎಸ್ ಎಂ ಕೃಷ್ಣ ಅವರು ಒಂದು ಜಲಸಂವರ್ಧನೆ ಯೋಜನೆ ಅಂತ ಮಾಡಿದ್ರು. ಸುಮಾರು 6 ವರ್ಷಗಳ ಕಾಲ ಇಡೀ ನಮ್ಮ ಕೋಲಾರ ಜಿಲ್ಲೆಯೆಲ್ಲ ಸುತ್ತಿ ವಿಶೇಷವಾದ ಒಂದು ಜಲಸಂವರ್ಧನೆ ಯೋಜನೆ ಅಂತೇಳಿ ಒಂದು ಯೋಜನೆ ತಗೊಂಡ್ಬಂದು ಕೆರೆಗಳ ಅಭಿವೃದ್ಧಿಗಾಗಿ. ಇದು ಕೂಡ ಕೆರೆ ಅದನ್ನು ಹಳ್ಳ ಇಟ್ಬಿಟ್ರು ನಮ್ಮವರು. ಅದೊಂದು ಸಮುದಾಯದ ಪ್ರಕಾರ ಇದೊಂದು ಕೆರೆಗಳ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಮ್ಮ ರಾಜಕಾರಣಿಗಳಿಗೆ ಈ ಯೋಜನೆಯಿಂದ ಪಾಲು ಬರ್ತಾ ಇರಲಿಲ್ಲ, ಟೆಂಡರ್ ಕೊಡ್ತಾ ಇರಲಿಲ್ಲ. ರೈತರೇ ಸಹಭಾಗಿತ್ವ ಮಾಡಿ ಕೆರೆಗಳ ಅಭಿವೃದ್ಧಿ ಮಾಡ್ತಕ್ಕಂಥ ಇದನ್ನು ಸ್ವಂತ ಖರ್ಚಲ್ಲಿ ಸಂಶೋಧನೆ ಮಾಡಿ ಸರ್ಕಾರ ಕೊಟ್ಟಿದ್ದಕ್ಕೆ ಸುಮಾರು 2,000 ಕೋಟಿ ವಿಶ್ವ ಬ್ಯಾಂಕ್ ನೆರವಿನಿಂದ ಯೋಜನೆ ಬಂತು. ಇದು ಕೂಡ ಹಳ್ಳ ಹಿಡಿತು. ತದನಂತರ ಆಯಿತು, ನಮ್ಮ ಕೆರೆಗಳು ಉಳಿಲಿಲ್ಲ, ನದಿಗಳು ಉಳಿಲಿಲ್ಲ. ನಮ್ಮ ಬಯಲುಸೀಮೆಗೆ ನೀರು ಬರಬೇಕು ಅಂತೇಳಿ 2000 ಇಸ್ವಿಯಲ್ಲಿ ನಾವು ಪರಮಶಿವರನ್ನ ಭೇಟಿ ಮಾಡಿದೆ. ಬಹುಶಃ ಬಯಲುಸೀಮೆಯಲ್ಲಿ ಯಾರು ಪರಮಶಿವರ ಅಂತ ಯಾರಿಗೂ ಗೊತ್ತಿರಲಿಲ್ಲ. 1999 2000 ಇಸ್ವಿಯಲ್ಲಿ ನಾನು ಪರಮಶಿವರನ್ನ GS ಬಸವರಾಜನ ಭೇಟಿ ಮಾಡಿ SM ಕೃಷ್ಣವ್ರು ಭೇಟಿ ಮಾಡಿದ್ವಿ. ನೋಡಿ ಸರ್, ನಮ್ಮ ಬಯಲುಸೀಮೆಯಲ್ಲಿ ಬೇರೆ ಯಾವುದೂ ನೀರಾವರಿ ಯೋಜನೆಗಳಿಲ್ಲ. ಈ ಯೋಜನೆ ತರಕ್ಕೆ ಇದು ಮಾಡಬೇಕು ಅಂತ ಹೇಳಿದ್ರೆ ಅವರು ಪಶ್ಚಿಮ ವಾಹಿನಿಗಳನ್ನು ಈ ಕಡೆ ಪೂರ್ವ ವಾಹಿನಿಗೆ ತಿರುಗಿಸಿ ಯೋಜನೆಯನ್ನು ಇದು ಮಾಡಬೇಕು ಅಂತ ಹೇಳಿದ್ರು. ಸಾಕಷ್ಟು ಸುಮಾರು 5-6 ವರ್ಷ ಆದಮೇಲೆ ಸರ್ಕಾರ ಸುಮಾರು 10 ವರ್ಷ ನಾವು ಕೆಲಸ ಮಾಡಿದ್ವಿ. ನಾವು ಪರಮಶಿವಯ್ಯ ಮತ್ತು ಡಾಕ್ಟರ್ ವೆಂಕಟರೆಡ್ಡಿ ಅಂತೇಳಿ, ವೆಂಕಟರೆಡ್ಡಿಯವರು ಬಳ್ಳಾರಿಯ ಡಾಕ್ಟ್ರು, ದೊಡ್ಡಬಳ್ಳಾಪುರದಲ್ಲಿ ಆಸ್ಪತ್ರೆ ಮಾಡ್ಕೊಂಡಿದ್ರು. ನಾವು ಪರಮಶಿವಯ್ಯ, ಡಾಕ್ಟರ್ ವೆಂಕಟರೆಡ್ಡಿಯವರು 6 ಜಿಲ್ಲೆಗಳಲ್ಲಿ 10 ವರ್ಷ ಪ್ರವಾಸ ಮಾಡಿದ್ವಿ, ಹಳ್ಳಿಗೆ ಹೋಗಿ. ತದನಂತರ ಈ ಸರ್ಕಾರ 2012 ಏನೋ ಯೋಜನೆಯನ್ನು ನಮಗೆ ಬಯಲುಸೀಮೆಗೆ ನೀರು ಕೊಡಬೇಕು ಅಂತಕ್ಕಂತಹ ಒಂದು
ಮಹತ್ವಾಕಾಂಕ್ಷಿ ಯೋಜನೆಯನ್ನು ನಮ್ಮನ್ನು ಜನರನ್ನ ಈ ಬಯಲುಸೀಮೆಯ ಬಾಯನ್ನು ಮುಚ್ಚಲಿಕ್ಕಾಗಿ ಒಂದು ಯೋಜನೆಯನ್ನು ಪಶ್ಚಿಮವಾಹಿನಿ ನದಿಗಳನ್ನು ಯೋಜನೆ ಅಂತ ಕೈಬಿಟ್ಟು ಎತ್ತಿನ ಹೊಳೆಯ ಯೋಜನೆ ಅಂತ ತಗೊಂಬಂತು. ಇದ್ರ ಜೊತೆಗೆ ಇನ್ನೊಂದು ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನೊಂದು ನಾನು ಯಾಕಂದರೆ ಯಾವತ್ತೂ ಹೇಳ್ಕೊಂಡಿಲ್ಲ, ಇದು ಮತ್ತೆ ಏನು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಅಂತಕ್ಕಂಥ ಯೋಜನೆ ಕೂಡ ರೂಪಕಲ್ಪನೆ ನಾವೇ ಮಾಡಿದ್ವಿ. ನನಗೆ ಹೊಸಕೋಟೆ ರೈತರು ಮತ್ತು ಆನೇಕಲ್ ರೈತರು 2012ರಲ್ಲಿ ಭೇಟಿಯಾದಾಗ, ನೋಡಿ ದಕ್ಷಿಣ ಪಿನಾಕಿನಿ ನದಿ ನಮ್ಮ ತಮಿಳ್ನಾಡಿಗೆ ಹೋಗ್ತದೆ, ಅಲ್ಲಿ ಕೃಷ್ಣಗಿರಿ ಧರ್ಮಪುರಿಯಲ್ಲಿ ಯಥೇಚ್ಛವಾಗಿ ತರಕಾರಿ ಹಾಲು ಹಣ್ಣು ಬೆಳೆದು ನಮ್ಮ ಬೆಂಗಳೂರಿಗೆ ತರ್ತಾರೆ. ನಮ್ಮ ಕೆರೆಗಳು ಹೊಸಕೋಟೆ ಕೆರೆ ಬರ್ತೋಗಿದೆ, ಯಾವ ಕೆರೆಗಳು ಇದಾಗಿಲ್ಲ ಅಂತ ಹೇಳೋದಕ್ಕೆ ನಾನು ಅಧ್ಯಯನ ಮಾಡಿ ಸರ್ಕಾರಕ್ಕೆ 2013ರಲ್ಲಿ ಇದೇ ಹಿಂದೆ ನಮ್ಮ ಶಾಸಕರಾಗಿದ್ದರು MTV ನಾಗರಾಜ್ ಅವರು ಕರ್ಕೊಂಡೋಗಿ ಹೊಸಕೋಟೆಯಲ್ಲಿ ಸಿದ್ದರಾಮಯ್ಯವರು ಬಂದಾಗ, ಹೊಸಕೋಟೆಗೆ 2013ರಲ್ಲಿ ಬಂದಾಗ ಅವರು ಮನವಿ ಕೊಟ್ಟಿದ್ದಕ್ಕೆ, ಆನೇಕಲ್ ರೈತರು ಮನವಿ ಕೊಟ್ಟಿದ್ದಕ್ಕೆ ನಾನು ಅಧ್ಯಯನ ಮಾಡಿ ಕೊಟ್ಟಿದ್ದಕ್ಕೆ ಆ ಪೂರ್ತಿ ಪ್ರಾಜೆಕ್ಟ್ ರಿಪೋರ್ಟ್ ನನ್ನ ಕಡೆ ಇಲ್ಲ, ಅದು ಮತ್ತೆ ಬೇಕಾದರೆ ಕೊಡೋಣ. ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ನನ್ನ ಪ್ರಯತ್ನಗಳಿಂದ ಬಂತು. ಅದೊಂದು ನಮ್ಮ ಬಾಯಿ ಮುಚ್ಚಲಿಕ್ಕಾಗಿ ಬೆಂಗಳೂರಿನ ಪಾಯ್ಖಾನೆ ನೀರನ್ನು ತಗೊಂಬಂದು ನಮ್ಗೆ ಕೊಡ್ತಕ್ಕಂಥ ಯೋಜನೆ ಆಗಿತ್ತು. ನಾವು ಏನು ತಿಳ್ಕೊಂಡು ಈ ಸರ್ಕಾರ ಪ್ರೈಮರಿ ಸೆಕೆಂಡ್ರಿ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ತಗೊಂಬಂದು ಕೊಡ್ತಾರೆ ಅಂತ ಯೋಚನೆ ಮಾಡಿದ್ರೆ, ಆ ವಿಷ ನೀರನ್ನು ನಮ್ಮ ಬಾಯಿ ಮುಚ್ಚಲಿಕ್ಕಾಗಿ ಎಲ್ಲರಿಗೂ ಅಲ್ಲಲ್ಲಿ ಕೊಡ್ತಕ್ಕಂತಹ ಯೋಜನೆಯನ್ನು ಮಾಡಿದ್ರು. ನಿಮಗೆ ಈ ಸಮಗ್ರ ಮಾಹಿತಿಯನ್ನು ಇದರಲ್ಲಿ ಸೇರಿಸಿದ್ದೀನಿ. ಎತ್ತಿನ ಹೊಳೆಯಿಂದ ಎಷ್ಟು ಬರ್ತದೆ, ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿಯಿಂದ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಎಷ್ಟೇ ಬರ್ತದೆ ಅಂತೇಳಿ ಸಮಗ್ರವಾದ ಮಾಹಿತಿ, ಇನ್ನೂ ಸಾಕಷ್ಟು ಮಾಹಿತಿ ಇತ್ತು, ಅದನ್ನು ನಾನು ಪ್ರಿಂಟ್ ಮಾಡಿ ಟೈಪ್ ಮಾಡೋದಕ್ಕಾಗಲಿಲ್ಲ. ಸಮಗ್ರವಾದ ಚಿತ್ರಣ ಇನ್ನೂ ಇದೆ. ಇದು ಮುಗಿಯದ ವರದಿ. ತಾತ್ಕಾಲಿಕವಾಗಿ ಈಗ ನಮ್ಮ ಮುಖ್ಯಮಂತ್ರಿಗಳು 2ನೇ ತಾರೀಕಿಗೆ ಬರ್ತೀವಿ ಅಂತ ಹೇಳೋದಕ್ಕೆ ನಾನು ಇದನ್ನು ವರದಿ ಮಾಡ್ಕೊಂಡು ಬಂದಿದ್ದೀನಿ. ಮುಖ್ಯಮಂತ್ರಿಗಳು 2014ರಲ್ಲಿ ವಿಧಾನಸೌಧದಲ್ಲಿ ಸಭೆ ಕರೆದಾಗ, ಸ್ನೇಹಿತರೆ, ವಿಧಾನಸೌಧದಲ್ಲಿ ಬಜೆಟ್ ಪೂರ್ವ ಸಭೆ ಮುಖ್ಯಮಂತ್ರಿಗಳು, ಕೃಷ್ಣ ಬೈರೇಗೌಡರು ಕೃಷಿ ಮಂತ್ರಿಗಳಾಗಿದ್ದರು, ಇನ್ನೂ ಒಂದಷ್ಟು ಮಂತ್ರಿಗಳಿದ್ದಾಗ ನಾವು, ನಮ್ಮ ಪುಟ್ಟಣ್ಣಯ್ಯವರು, ಶ್ರೀರಂಗಪಟ್ಟಣದ ರೈತ ಸಂಘದವರು, ಕೋಡಿಯಲ್ ಚಂದ್ರಶೇಖರು, ನಾನು ಈ ವರದಿಗಳನ್ನು ಕೊಟ್ಟು ಅಲ್ಲಿ ಪ್ರಸ್ತಾಪ ಮಾಡಿ ಹೇಳಿದ್ವಿ, ನೋಡಿ ದಯಮಾಡಿ ಪ್ಲೀಸ್ ಕಿಮ್ಸ್ ತರಬೇಡಿ, ನಮಗೆ ಕೃಷ್ಣಾ ನದಿಯಲ್ಲಿ ನೀರಿರ್ತಕ್ಕಂಥದ್ದು ಸುಮಾರು ಹಂಚಿಕೆ ಆಗಿರ್ತಕ್ಕಂಥ 907 TMC ಹಂಚಿಕೆ ಆಗಿದೆ. ಆ ಭಾಗದಲ್ಲಿ ಏನು ತುಂಗಭದ್ರಾ ಬೇಸಿನ್ನು, ಕೃಷ್ಣಾ ಬೇಸಿನಲ್ಲಿ ಕೇವಲ 730 TMC ಬಳಕೆ ಮಾಡ್ತಾ ಇದ್ದಾರೆ. ಇನ್ನು 180ಕ್ಕೂ ಹೆಚ್ಚು TMC ನೀರು ವ್ಯರ್ಥವಾಗಿ ನಮ್ಮ ಹಂಚಿಕೆ ಆಗಿರೋ ನೀರು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ. ಆ ನೀರನ್ನು ತಗೊಂಬರ್ಲಿಕ್ಕೆ ಕೇಂದ್ರ ಸರ್ಕಾರ ಯೋಜನೆ ಕೂಡ ಮಾಡಿದೆ. ಆಲ್ಮಟ್ಟಿಯಿಂದ ನಮ್ಮ ಈ ನಂದಿಬೂಟಕ್ಕೆ ಆಗ್ತಕ್ಕಂಥ ಪೆನ್ನಾರ್ ನದಿಗೆ, ಪಾಲಾರ್ ನದಿಗೆ ಸಂಪರ್ಕ ಮಾಡ್ತಕ್ಕಂಥ ಯೋಜನೆಗಳು ಮಾಡಿದ್ದಾರೆ. ಇದನ್ನು ಮಾಡಿ ಅಂತೇಳಿ ನೇರವಾಗಿ ಮುಖಾಮುಖಿಯಾಗಿ ಮುಖ್ಯಮಂತ್ರಿಗಳಿಗೆ ತುಂಬು ಸಭೆಯಲ್ಲಿ ಅತ್ಯಂತ ಗಂಭೀರವಾಗಿ ದೊಡ್ಡ ವಾಯ್ಸ್ ಮಾಡಿ ಕೂಡ ಹೇಳಿದೆ. 2014ರಲ್ಲಿ ಸಾಕ್ಷಿಭೂತ ಈಗ ಬರ್ತಾರೆ, ಬಂದರೆ ನೀವು ವಿಚಾರ ಮಾಡಿ, ಅದು ದಾಖಲೆ ಇದೆ ನನ್ನ ಕಡೆ. ಅದು ಪುಟ್ಟಣ್ಣಯ್ಯವರು ತಿರುವಾಗಿದ್ದಾರೆ, ಕೋಡಿಯಲ್ ಚಂದ್ರಶೇಖರು, ಸಾವಿರಾರು ಇಡೀ ರಾಜ್ಯದ ರೈತ ಸಂಘದ ಮುಖಂಡರೆಲ್ಲ ಬಂದಿದ್ದರು. ಆ ದೊಡ್ಡ ಮಾಧ್ಯಮದಲ್ಲಿ ಸುದ್ದಿ ಕೂಡ ಬೆಂಗಳೂರಲ್ಲಿ ಆಯಿತು. ಮತ್ತು ನಾನು ವಿಧಾನಸೌಧದಲ್ಲಿ ವಿಶೇಷ ಅಧಿವೇಶನ ಮಾಡಿ ನೀರಾವರಿ ಬಗ್ಗೆ ಅಂತೇಳಿ ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ, ಸ್ನೇಹಿತರೆ, ಬಂಗಾರಪೇಟೆಯ ನಮ್ಮ KGF ಶಾಸಕಿ ಒಬ್ಬರು ಮಾತ್ರ ಬಂದಿದ್ದಾರೆ. ನಮ್ಮ ಆಗ ಶ್ರೀರಾಮ್ ರೆಡ್ಡಿ ಇದ್ದರು, ಅವರು ಬಾಯ್ಕಾಟ್ ಮಾಡಿ ವಾಪಸ್ ಬಂದರು. ನಾನು ಸಭೆಗೆ ಹೋಗೋದಿಲ್ಲ, ಯಾರ್ಯಾರೋ ಸ್ವಾಮೀಜಿಗಳು ಬಂದಿದ್ದಾರೆ, ಆದ್ದರಿಂದ ಬಾಯ್ಕಾಟ್ ಮಾಡಿ ಬಂದರು. ನಾನು ಇಡೀ ಜಿಲ್ಲೆಯನ್ನು ಪ್ರತಿನಿಧಿಸಿ ಕುಮಾರಸ್ವಾಮಿ ಅವ್ರಿಗೆ, ಬೇರೆ ಇವರೆಲ್ಲ ಕೂಡ ವರದಿಗಳನ್ನು ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀನಿ. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕೂಡ ಪ್ರತಿಯೊಬ್ಬರಿಗೂ ದಾಖಲಾತಿಗಳನ್ನು ಕೊಟ್ಟಿದ್ದೀನಿ. ಇದಲ್ಲದೆ ಕೇಂದ್ರಕ್ಕೆ 2016ರಲ್ಲಿ ಇದೊಂದು ರಾಷ್ಟ್ರೀಯ ಜಲನೀತಿ ಆಗಬೇಕು ಅಂತೇಳಿ 2 ತಿಂಗಳು 2016ರಲ್ಲಿ ಒಂದು ಸಲ ಇದ್ದೀನಿ, 2017ರಲ್ಲಿ ಒಂದು ಸಲ ಅಲ್ಲೇ ಇದ್ದು ಪ್ರಧಾನಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬ MPಗಳಿಗೂ 106 ಪುಟಗಳಷ್ಟು ದಾಖಲೆಯನ್ನು ಕೊಟ್ಟು ನಮ್ಮ ರಾಷ್ಟ್ರೀಯ ಯೋಜನೆಗಳು ಯಾವ ಬರಬೇಕು, ರಾಷ್ಟ್ರೀಯ ನೀತಿ ಯಾಕೆ ಬೇಕು ಅಂತಕ್ಕಂಥದ್ದನ್ನು ನಿರಂತರವಾಗಿ ಲಕ್ಷಾಂತರ ರೂಪಾಯಿ ಸಾಲ ಸೋಲು ಮಾಡಿ ಖರ್ಚು ಮಾಡಿದ್ದೀನಿ. ಆ ದಾಖಲೆಗಳೆಲ್ಲ ನಿಮ್ಗೊಂದಷ್ಟು ಕೇಂದ್ರ ಸರ್ಕಾರ ನನಗೆ ಪತ್ರ ಬರೆದಿರ್ತಕ್ಕಂಥದ್ದು, ಇವೆಲ್ಲ ಕೂಡ ಸಣ್ಣ, ನಿಮ್ಗೊಂದು % ಕೂಡ ನಿಮ್ಮ ಮಾಹಿತಿಯನ್ನು ಕೊಡ್ಲಿಕ್ಕೆ ಆಗ್ತಿಲ್ಲ. ಸಾವಿರಾರು ಪುಟಗಳಷ್ಟು ದಾಖಲೆ ನನ್ನ ಮನೆಯಲ್ಲಿದ್ದಾವೆ. ಇದು 1% ಮಾತ್ರ ನಿಮ್ಮ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಇದೆಲ್ಲ ಒಂದು ಕಡೆ ಆಗಲಿ. ಈಗ ಕೊನೆಯದಾಗಿ ಎತ್ತಿನಹೊಳೆ ಯೋಜನೆಗೆ ಬಂದರೆ, ಸರ್ಕಾರ ನಮ್ಮ ಮಕ್ಕಳಿಗಾಗಿ ಎಷ್ಟೊಂದು ಸುಳ್ಳುಗಳನ್ನು ಹೇಳ್ತಾರೆ, ಎಷ್ಟೊಂದು ಮೋಸ ಮಾಡ್ತದೆ, ಎಷ್ಟೊಂದು ದೋಖ ಮಾಡ್ತಾರೆ. ಸರ್ಕಾರದಲ್ಲಿರ್ತಕ್ಕಂಥವ್ರು ಈ ಥರ ಮಾಡೋದು ನ್ಯಾಯವ, ಸಬೂಬ ಅಂತಕ್ಕಂಥದ್ದು ನೋಡಿ. ನಾನು ಗೊತ್ತಿದ್ದಾಗೆ ನಮ್ಮ ಭಾಗದ ಶಾಸಕರಿಗೆ, ಸಂಸದರ ಬಗ್ಗೆ, ಎತ್ತಿನಹೊಳೆ ಬಗ್ಗೆ ಮಾಹಿತಿನೇ ಇಲ್ಲ. ಬಹುಶಃ ನೀವು ಎತ್ತಿನಹೊಳೆಗೆ ಯಾರಾದರೂ ಹೋಗಿದ್ದೀರಾ ಅಂತ, ನಾನು ಕರ್ಕೊಂಡು ಹೋಗಿದ್ದೀರಾ ಅಂತ ಡೌಟ್. ಹೋಗಿದ್ದೀರಾ ಸರ್? ಎಲ್ಲ ಹೋಗಿದ್ದೀರಲ್ಲ?
ನೋಡಿ ಹೋಗಿದ್ದರೆ ಇದು ಬಹು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನೋಡಿ ಈ ಏನು ಮಾಡಿದ್ದಾರೆ ಈ ನಮ್ಮ ಸರ್ಕಾರ ಅಂದರೆ ಆ ಎತ್ತಿನಹೊಳೆ ಇರ್ತಕ್ಕಂಥದ್ದು ಕೇವಲ ಅದೊಂದು ನಿಮಗೊಂದು ತಿಳಿಸ್ಕೊಡ್ತಕ್ಕಂತಹ ಒಂದು ಸಕಲೇಶ್ಪುರ ತಾಲೂಕಿನ ಒಂದು ಭಾಗ ಅಂತ ಹೇಳಿದ್ರೆ ಕೇವಲ ಅದರದ ಜಲಾನಯನ ಪ್ರದೇಶ 177 ಚದರ ಕಿಲೋಮೀಟ್ರು. ಕಾಡುಮನೆ ಹೊಳೆ ಅಂತಕ್ಕಂಥದ್ದು 20 ಚದರ ಕಿಲೋಮೀಟ್ರಲ್ಲಿ ಬೀಳ್ತಕ್ಕಂಥ ಮಳೆಯನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು. ಮತ್ತು ಇನ್ನೊಂದು ಎತ್ತಿನಹೊಳೆ ಅದು 77 ಚದರ ಕಿಲೋಮೀಟ್ರು. ಮತ್ತು ಕೇರಿ ಹೊಳೆ 24 ಚದರ ಕಿಲೋಮೀಟ್ರು. ಮತ್ತು ಹೊಂಗದ ಹಳ್ಳ ಅಂತಕ್ಕಂಥದ್ದು 55 ಕಿಲೋಮೀಟ್ರು. ಎಲ್ಲ ಸೇರಿ ಕೇವಲ 177 ಚದರ ಕಿಲೋಮೀಟ್ರಲ್ಲಿ ಬೀಳ್ತಕ್ಕಂತಹ ಮಳೆಯನ್ನು ಈ ಕಡೆ ತೊಗೊಂಬರ್ಬೇಕು ಅಂತೇಳಿ ಪರಿಕಲ್ಪನೆ. ಅದು ಸಕಲೇಶ್ಪುರದ ಗುಂಡ್ಯಾ ನದಿಯ ಉಪನದಿ. ನಾನು ಮತ್ತೆ ಅದ್ರ ಬಗ್ಗೆ ನಿಮ್ಮ ವಿಸ್ತಾರವಾಗಿ ನಾನು ಬರೆದಿದ್ದೀನಿ. ನೇತ್ರಾವತಿಯಲ್ಲಿ ಎಷ್ಟಿದೆ, ಪಯಸ್ವಿನಿಯಲ್ಲಿ ಎಷ್ಟಿದೆ, ಕುಮಾರಧಾರಲ್ಲಿ ಎಷ್ಟಿದೆ, ನೀರನ್ನು ಸಮಗ್ರವಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಯೋಜನೆ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರ ನೋಡಿ, ಕೇಂದ್ರ ಸರ್ಕಾರದ ಒಂದು ಸೆಂಟ್ರಲ್ ವಾಟರ್ ಕಮಿಷನ್ ಒಂದು ಸಂಶೋಧನೆ ಮಾಡ್ತದೆ. ಸಂಶೋಧನೆ ಮಾಡಿ ಆ ಭಾಗದಲ್ಲಿ ಎಷ್ಟು ನೀರು ಲಭ್ಯ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರೀಯ ಜಲಮಂಡಳಿ ಅಲ್ಲಿ ದೇಶದ ಅತ್ಯುನ್ನತ ಮಟ್ಟದ 5,000 ಇಂಜಿನಿಯರ್ಗಳಿದ್ದಾರೆ. ಟಾಪ್ ಮೋಸ್ಟ್ ಇಂಜಿನಿಯರ್ಸು ಸೆಂಟ್ರಲ್ ವಾಟರ್ ಕಮಿಷನ್ ಅಂತಕ್ಕಂತಹ ಇದರಲ್ಲಿ ಇಡೀ ದೇಶದ ಯಾವುದೇ ಯೋಜನೆಗಳ ರೂಪಕಲ್ಪನೆ ಆಗಿದ್ರೆ ಈ ಕಮಿಷನ್ಗೆ ಹೋಗಿ ಸ್ಯಾಂಕ್ಷನ್ ಆಗ್ತಕ್ಕಂಥದ್ದು. ಆ ಸೆಂಟ್ರಲ್ ವಾಟರ್ ಕಮಿಷನ್ ಹೇಳ್ತಕ್ಕಂಥದ್ದು ಕೇವಲ 9.14 TMC ನೀರಿದೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಮತ್ತೆ ನಮ್ಮ ಏನು ಇಂಡಿಯನ್ ಆಫ್ ಸೈನ್ಸ್ ತಕ್ಕಂತಹ ಅತ್ಯುನ್ನತ ಮಟ್ಟದ ವಿಜ್ಞಾನಿಗಳು ಹೇಳ್ತಾರೆ ಕೇವಲ 8.15 TMC ನೀರು ಲಭ್ಯ ಆಗ್ತದೆ ಅಂತೇಳಿ. ಮತ್ತು ನಾನು ಕೂಡ ಒಬ್ಬ ಇಂಜಿನಿಯರು. ಕಳೆದ 40 ವರ್ಷಗಳಿಂದ ನೀರಾವರಿ ಬಗ್ಗೆ ಹಲವಾರು ಯೋಜನೆಗಳ ಬಗ್ಗೆ ನಾನು ಸರ್ಕಾರಕ್ಕೆ ವರದಿಗಳನ್ನು ಕೊಟ್ಟಿದ್ದೀನಿ. ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ವರದಿಗಳನ್ನು ಕೊಟ್ಟಿದ್ದೀನಿ. ಇಡೀ ದೇಶಾದ್ಯಂತ ಇರ್ತಕ್ಕಂತಹ 612 ನದಿಗಳನ್ನು ನೋಡಿದ್ದೀನಿ. ಇಡೀ ದೇಶದಲ್ಲಿರ್ತಕ್ಕಂಥ ಬಹುತೇಕ ಯೋಜನೆಗಳನ್ನು ನೋಡಿದ್ದೀನಿ. ನಾನು ಅಧ್ಯಯನ ಮಾಡಿದಾಗ ಈ ಭಾಗದಲ್ಲಿ ಕೇವಲ 14 TMC ಮಾತ್ರ ಆ ಭಾಗದಲ್ಲಿ ಬೀಳ್ತದೆ ಅಂತಕ್ಕಂಥದ್ದು. ಸರ್ಕಾರ ಏನು ನಿಮಗೆಲ್ಲ ನಮಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಆ ಭಾಗದಲ್ಲಿ ಬೀಳ್ತಕ್ಕಂಥದ್ದು ಮಳೆ ಕೇವಲ 3,200 ಮಿಲಿಮೀಟ್ರ್ ಬೀಳ್ತಕ್ಕಂಥದ್ದನ್ನು ಅವರು 6,000 ಮಿಲಿಮೀಟ್ರ್ ಬೀಳ್ತದೆ ಅಂತಕ್ಕಂಥದ್ದನ್ನು ಅದನ್ನು ತಪ್ಪು ಲೆಕ್ಕ ಕೊಟ್ಟು ಅದನ್ನು 6,000 ಮಿಲಿಮೀಟ್ರು ಪ್ರತಿ ದಿವಸ ಇಷ್ಟೇ ಬೀಳ್ತದೆ ಅಂತ ನಿಖರವಾದ ಲೆಕ್ಕ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ 24 TMC ಅಂತ ಹೇಳಿದರೆ. ನೋಡಿ ಅದನ್ನು ನಿಮಗೆ ನೋಡಿ ಜೂನ್ ತಿಂಗಳಲ್ಲಿ ನೋಡಿ ಮಳೆ ಅಂತಕ್ಕಂಥದ್ದು 4 ತಿಂಗಳೇ ಆ ಭಾಗದಲ್ಲಿ ಬೀಳ್ತಕ್ಕಂಥದ್ದು. ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ನೋಡಿ ಈ 4 ತಿಂಗಳಲ್ಲಿ ಮತ್ತೆ ನೀವು ಆ ನೀರನ್ನು ಮಳೆಗಾಲದಲ್ಲಿ ಮುಟ್ಟೋಂಗಿಲ್ಲ, ಬೇಸಿಗೆಯಲ್ಲಿ ಮುಟ್ಟೋಗಂಗಿಲ್ಲ. ಇವ್ರು ಎಷ್ಟು ಮೋಸ ಮಾಡಿದೆ ಅಂದರೆ ವರ್ಷ ಪೂರ್ತಿ ಮಳೆ ಪ್ರಮಾಣ ಲೆಕ್ಕಾಕಿ ಅದು ಯಾರೋ ಒಂದು ಎಸ್ಟೇಟಲ್ಲಿ 6,000 ಮಿಲಿಮೀಟ್ರ್ ಬೀಳ್ತದೆ ಅಂತೇಳಿ ಯಾವುದೋ ಒಂದು ವರ್ಷದಲ್ಲಿ ಲೆಕ್ಕ ಮಾಡಿದರೆ 6,000 ಮಿಲಿಮೀಟ್ರ್ ಮಾಡಿ ಪ್ರತಿ ವರ್ಷ ಇಷ್ಟು ಬೀಳ್ತದೆ ಅಂತ ಲೆಕ್ಕ ಮಾಡಿ ಕ್ಲೀನಾಗಿ ಇಷ್ಟಿಷ್ಟು ತಾಲೂಕಿಗೆ ಇಷ್ಟಿಷ್ಟು ಅಂತೇಳಿ ಹಂಚಿಕೆ ಮಾಡಿ ಇದನ್ನು ಮಾಡಿದ್ದಾರೆ. ನೋಡಿ ಇದನ್ನು ಒಂದು ಅರ್ಧ ಗಂಟೆಯಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ರೆ ಮಾಡ್ಬೋದು. ನೋಡಿ ಈಗ ಏನು ಮಾಡಿದ್ದಾರೆ ಅಂದರೆ ಆಯಿತು ಇಷ್ಟು ಮಾಡಿದಾರಪ್ಪ, ಅವ್ರ ಲೆಕ್ಕಕ್ಕೆ ಹೋಗೋಣ, 24 TMC ಲೆಕ್ಕಕ್ಕೆ ಹೋಗೋಣ. ಅವ್ರ ಲೆಕ್ಕಕ್ಕೆ ಕೋಲಾರಕ್ಕೆ 4.9 TMCಯನ್ನು ಕೊಡ್ತಾರಂತೆ, ಹಾಸನಿಗೆ 1.3 TMC, ಚಿಕ್ಕಮಗಳೂರಿಗೆ 0.26 TMC, ತುಮಕೂರಿಗೆ 4.59 TMC, ಬೆಂಗಳೂರಿಗೆ ಹೆಚ್ಚು ಕಡಿಮೆ 6 TMC ಕೊಡ್ತಾ ಇದ್ದಾರೆ. ರಾಮನಗರಕ್ಕೆ ಸುಮಾರು 1.8 TMC, ಚಿಕ್ಕಬಳ್ಳಾಪುರಕ್ಕೆ 5 TMC ಕೊಡ್ತಾ ಇದ್ದಾರೆ. ನೋಡಿ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಭಾಗದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಕೆರೆಗಳ ಸಂಖ್ಯೆ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥದ್ದು 10 ತಾಲೂಕ್ ಪಂಚಾಯತಿ ಕೆರೆಗಳಿದ್ದಾವೆ. ಜಿಲ್ಲಾ ಪಂಚಾಯತಿ ಕೆರೆಗಳು 854 ಕೆರೆಗಳಿದ್ದಾವೆ. ಸಣ್ಣ ನೀರಾವರಿ ಕೆರೆಗಳು 196 ಇದ್ದಾವೆ. ಅಲ್ಲಿಗೆ ಒಟ್ಟು 1630 ಕೆರೆಗಳಿದ್ದಾವೆ. ಒಟ್ಟು ಅದರ ಸಾಮರ್ಥ್ಯ 62 TMC. ಇವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಷ್ಟು ಕೊಡ್ತಾ ಇದ್ದಾರೆ? ಕೇವಲ 5 TMC ಕೊಡ್ತಾ ಇದ್ದಾರೆ. ಎಷ್ಟು ಕೆರೆಗಳು ಕೊಡ್ತಾ ಇದ್ದಾರೆ ಅಂದರೆ ಕೇವಲ 630 ಕೆರೆಗಳಿಗೆ ಚಿಕ್ಕಬಳ್ಳಾಪುರಕ್ಕೆ
ಆ, ಚಿಕ್ಕಬಳ್ಳಾಪುರ ನಮ್ಮ ಇದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 196 ಕೆರೆಗಳು ಕೊಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ 1630 ಕೆರೆಗಳಿದ್ದರೆ 196 ಕೆರೆಗಳಿಗೆ 2.8 TMC ಕೊಡ್ತಾ ಇದ್ದಾರೆ. 1600 ಕೆರೆಗಳಿಗೆ 630 ಕೆರೆಗಳಿದ್ದರೆ 196 ಕೆರೆಗಳಿಗೆ ಕೊಟ್ಟರೆ ಇನ್ನು ಮಿಕ್ಕ 1400 ಕೆರೆಗಳವರು ಏನು ಮಾಡಬೇಕು? ಹಳ್ಳಿಗಳಿಗೆ ಯುದ್ಧಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಇವ್ರು ಈ ಯೋಜನೆ ತರ್ತಾ ಇದ್ದಾರೆ. ಯೋಚನೆ ಮಾಡಿ, ತಾಲೂಕಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 1600 ಕೆರೆಗಳು 196 ಕೆರೆಗಳು ಕೊಟ್ಟರೆ ಇನ್ನು ಹೆಚ್ಚು ಕಡಿಮೆ 1400 ಆ ಕೆರೆಗಳ ಗ್ರಾಮಸ್ಥರು ಯುದ್ಧಗಳು ಮಾಡೋದಿಲ್ವಾ? ಹಳ್ಳಿಯವರು ಹೊಡ್ಕೊಂಡು ತಲೆಬುರುಗಳು ಹೊಡ್ಕೊಳ್ಳಲ್ವಾ? ಇದಾ ಯೋಜನೆ ನೋಡಿ. ಇದನ್ನು ಕೇವಲ 8ರಿಂದ 9 TMC ಕೆರೆಗಳು ತುಂಬಿಸುವಂಥ ಕೆರೆ. ಇನ್ನೊಂದು ಅತ್ಯಂತ ರಹಸ್ಯವಾದ್ದು, ಕುಡಿಯೋ ನೀರಿಗೆ 15 TMC ತೆಗೆದಿದ್ದಾರೆ. ಆ 15 TMCಗೆ ಪ್ರತಿ ಹಳ್ಳಿಗೂ ಪೈಪ್ಲೈನ್ ಹಾಕಬೇಕು. ಅದು ಹಾಕ್ಬೇಕಂದ್ರೆ 25 ವರ್ಷ ಬೇಕು. ನಿಮಗೆ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. 24 TMCಲಿ ಅವ್ರ ಲೆಕ್ಕಕ್ಕೆ ಬರೋಣ. 8 TMC ಸುಮಾರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ, ನಮ್ಮ ಕೋಲಾರ ಜಿಲ್ಲೆಗೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 196 ಕೆರೆಗಳು ಕೊಡ್ತಾರೆ. ಕೋಲಾರಕ್ಕೆ ಅಲ್ಲಿ ಸುಮಾರು 1400 ಚಿಲ್ಲರೆ ಕೆರೆಗಳಿದ್ದಾವೆ. 10% ಕೆರೆಗಳಿಗೂ ಇವ್ರು ಕೊಡದೆ ಮಿಕ್ಕಿದ ಹಳ್ಳಿಯವ್ರು ಏನಾಗ್ತಾರೆ, ಮಿಕ್ಕಿದ ಕೆರೆಗಳವ್ರು ಏನಾಗ್ತಾರೆ? ನಾನು ಅದನ್ನೆಲ್ಲ ಸ್ಟಾಟಿಸ್ಟಿಕ್ಸ್ ಕೊಟ್ಟಿದ್ದೀನಿ. ಇದನ್ನು ಹಳ್ಳಿಗಳ ನಡುವೆ ಯುದ್ಧಗಳು ಮಾಡಲಿಕ್ಕೆ ಈ ಯೋಜನೆ ತರ್ತಾ ಇದ್ದಾರೆ. 10% ಕೆರೆಗಳಿಗೂ ಕೊಡ್ತಾ ಇಲ್ಲ, 10% ಜನಕ್ಕೂ ಕೊಡ್ತಾ ಇಲ್ಲ. ಪೇಪರಲ್ಲಿ ನೋಡಿದ್ರೆ ಇಡೀ ಕೆರೆಗಳು ತುಂಬಿಸ್ತಾ ಇದ್ದೀವಿ, ಇಡೀ ಜನರಿಗೆ ಸುಮಾರು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂತಹ ಸುಮಾರು 30 ಲಕ್ಷ ಜನಕ್ಕೆ ಕೊಡ್ತೀವಿ, ಇದೆಲ್ಲ ಸೇರಿ 1 ಕೋಟಿ ಜನಕ್ಕೆ ನೀರು ಕೊಡ್ತೀವಿ ಅಂತೇಳಿ ಇದು ಬರ್ಕೊಂಡಿದ್ದಾರೆ DPR ಅಲ್ಲಿ. ಇದನ್ನು ಹೇಳ್ತಾ ಹೋದರೆ ಒಂದು ಅರ್ಧ ಗಂಟೆ ಸಾಕಾಗೋದಿಲ್ಲ ಸ್ನೇಹಿತರೆ. ಕನಿಷ್ಠ ನೀವೊಂದು 3-4 ಗಂಟೆ ಕೊಟ್ಟರೆ ಎಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡ್ಬೋದು. ಸರ್ಕಾರಕ್ಕೆ ಇದು ಮಾಡ್ತೀನಿ. ಈ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸಚಿವ ಸಂಪುಟ ಸಭೆ ಈಗ ನಂದಿಗೆ ಬೆಟ್ಟಿಗೆ ಬರ್ತಾ ಇದ್ದಾರಂತೆ. ಇವರೇನಾದರೂ ಆಗಸ್ಟ್ 15 ಒಳಗೆ ನಮಗೆ ಸಮಗ್ರವಾದ ನೀರಾವರಿ ಯೋಜನೆ ರೂಪಕಲ್ಪನೆ ಮಾಡದೇ ಇದ್ದರೆ, ಅವರು ಅತ್ಯಂತ ನನಗೆ ಗೌರವದಿಂದ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಶಸ್ತಿ ತಗೊಂಡಿರೋ ಹಿಂದೆ ಎಷ್ಟೊಂದು ಶ್ರಮ ಇದೆ, ಸರ್ಕಾರವು ಎಷ್ಟು ಗೌರವ ಕೊಟ್ಟಿದ್ದಾರೆ ಅಂತ ಆ ಗೌರವ ಕೊಟ್ಟು ಆ ಗೌರವವನ್ನು ಮೀರಿ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಬಯಲುಸೀಮೆ ರೈತರಿಗೆ ಎಷ್ಟು ನೋವಾಗಿರ್ಬೋದು, ಎಷ್ಟು ಮನಸ್ಸು ಹಿಂಸೆ ಆಗಿರ್ಬೋದು. ಈ 40 ವರ್ಷಗಳ ಹೋರಾಟ ಏನಾಗಿರಬೇಕು, ನಮ್ಮ ಮಾನಸಿಕ ಸ್ಥಿತಿ ಏನಾಗಿರ್ಬೋದು, ಆರ್ಥಿಕ ಸ್ಥಿತಿ ಏನಾಗಿರಬೇಕು. ಇದೊಂದು ನಾನೊಬ್ಬನ ಹೋರಾಟ ಅಲ್ಲ, ಸಾಕಷ್ಟು ಜನ ನಮ್ಮ ಬಯಲುಸೀಮೆಯಲ್ಲಿ ಲಕ್ಷಾಂತರ ಜನ ನೀರು ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಸರಿಯಾದ ಮಾಹಿತಿಯನ್ನು ಇಲ್ಲಿವರೆಗೂ ನಾನು ಕಳೆದ 10 ವರ್ಷದಿಂದ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನೀವೊಂದು ಸಭೆ ಮಾಡಿ, ರೈತರನ್ನು ಸೇರಿಸಿ, ತಜ್ಞರನ್ನು ಸೇರಿಸಿ, ರಾಜಕಾರಣಿಗಳನ್ನ ಸೇರಿಸಿ, ನೀರು ಎಷ್ಟು ಬರ್ತದೆ, ಹೇಗೆ ಬರ್ತದೆ, ಏನು ಅಂತ ಪರಿಕಲ್ಪನೆ ಇಲ್ಲಿವರೆಗೂ ಮಾಡಿಲ್ಲ. 10 ವರ್ಷಗಳಿಂದ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊತೀನಿ. ಸಾವಿರಾರು ಕೋಟಿಯನ್ನು ಖರ್ಚು ಮಾಡ್ತೀರಿ, ಟ್ಯಾಕ್ಸ್ ಮನಿಯನ್ನು. ಈಗಾಗಲೇ 20,000 ಕೋಟಿಗೆ ಹೆಚ್ಚು ಮಾಡಿದಿರಿ. ಇನ್ನು 20,000 ಕೋಟಿ ಆದರೂ ನೀರು ಬರೋದಿಲ್ಲ. ಯಾಕೆ ಸಾರ್ವಜನಿಕ ಹಣವನ್ನು ಪೋಲ್ ಮಾಡ್ತೀರಿ ಅಂತೇಳಿ ನೀವೆಲ್ಲ ಒಪ್ಕೊಂಡ್ರೆ ನೋಡಿ. ಈಗ ಪ್ರತಿ ಜಿಲ್ಲೆಗೆ ಆಂಧ್ರ ಪ್ರದೇಶದ ಇದೇ ಪಿನಾಕಿನಿಯಲ್ಲಿರ್ತಕ್ಕಂಥ ಅನಂತಪುರ, ಕಡಪ, ನೆಲ್ಲೂರು, ಒಂದೊಂದು ಜಿಲ್ಲೆಗೆ 80ರಿಂದ 100 TMC ನೀರನ್ನು ಕೊಡ್ತಕ್ಕಂಥ ಯೋಜನೆಗಳು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನಮ್ಮ ಒಂದು ಜಿಲ್ಲೆಗೆ 5 TMC ಕೊಡ್ತಕ್ಕಂಥದ್ದು ಯಾವ ಧರ್ಮ ನೋಡಿ. ಈಗ ಪೋಲವರಂ ಡ್ಯಾಮಿಂದ ಈಗ ಕೃಷ್ಣಾ ನದಿಗೆ ಹಾಕಿ, ಈಗ ಪೆನ್ನಾ ನದಿಗೆ ಸುಮಾರು 160 TMCಗೆ ಹೆಚ್ಚು ಡೈವರ್ಟ್ ಮಾಡ್ತಾ ಇದ್ದಾರೆ. ನೀವು ಬೇಕಾದರೆ ನೀವು ಮಾಧ್ಯಮದ ಮಿತ್ರರೆಲ್ಲ ನೀವು ಒಪ್ಕೊಂಡ್ರೆ ಸರ್ಕಾರ, ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟವರು ಒಂದು ವಿಷನ್ ಮಾಡಲಿ. ಸೇಮ್ನ ನಮ್ಮ ಅನಂತಪುರ, ಕಡಪ, ನೆಲ್ಲೂರಿಗೆ ಭಾಗ ಮಾಡಲಿ. ಒಂದು ಜಿಲ್ಲೆಗೆ 80ರಿಂದ 100 TMC ಅಷ್ಟು ಈಗಾಗಲೇ ಯೋಜನೆಗಳು ನಡೀತಾ ಇದ್ದಾವೆ. ಮತ್ತೆ ಅದಕ್ಕೆ ಅಡಿಷನಲ್ ಆಗಿ 20ರಿಂದ 30 TMC, ಒಂದೊಂದು ತಾಲೂಕು 120 TMC ನೀರು ಕೊಡುವಾಗ ನಮಗೆ 5 TMC ಕೊಡ್ತೀವಿ ಅಂತಕ್ಕಂಥ ಯೋಜನೆಗಳು. ಅದೇ ಕೊಳಚೆ ನೀರು ಬಾಯಿ ಮುಚ್ಚಕ್ಕೆ ಪಾಯ್ಖಾನೆ ನೀರು ಬೆಂಗಳೂರಿಂದ ತಗೊಂಬಂದು ಎಲ್ಲರಿಗೂ ಒಂದೊಂದು ತಾಲೂಕು 2-3 ಕೆರೆಗೆ ತಗೊಂಡೋಗಿ ಇರೋ ನೀರನ್ನು ವಿಷ ಮಾಡ್ತಾ ಅಂಥ ಯೋಜನೆಗಳು ತಗೊಂಬಂದ್ರಿ. ಯಾರಿಗೆ ಹೇಳೋದು, ಏನು ಹೇಳೋದು? ನಿಜವಾಗ್ಲೂ ತುಂಬ ಮನಸ್ಸಿಗೆ ನೋವಾಗ್ತದೆ ನೋಡಿ. ಈ ಮಾಹಿತಿನೆಲ್ಲ ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಪ್ರತಿಯೊಂದು ಕೂಡ ಘನಘೋರ ದುರಂತ. ನೀವು ಬೇಕಾದರೆ ಹಣ ತಿನ್ನಿ, ನಮ್ಮ ಬಯಲುಸೀಮೆಯ ಕನಸುಗಳನ್ನು, ಬದುಕನ್ನು ಕಸ್ಕೋಬೇಡಿ ಅಂತಕ್ಕಂಥದ್ದೇ ನನ್ನ ಸರ್ಕಾರಗಳ ವಿನಂತಿ. ನೋಡಿ, ಸಾಕಷ್ಟು ಯೋಜನೆ ಕೇಂದ್ರ ಸರ್ಕಾರ ಕೂಡ ಈ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಯೋಜನೆ ತರಲಿಕ್ಕೆ ಸಾಕಷ್ಟು ಯೋಜನೆಗಳು ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೂಡ ಅದನ್ನು ಬರ್ಕೊಂಡಿದ್ದೀನಿ, ಕೇಂದ್ರ ಸರ್ಕಾರಕ್ಕೆ ಬರ್ಕೊಂಡಿದ್ದೀನಿ. ಕೇಂದ್ರ ಸರ್ಕಾರ ಕೂಡ ಅದನ್ನು ಪೂರಕವಾಗಿ ಸೆಂಟ್ರಲ್ ವಾಟರ್ ಕಮಿಷನ್ ಇರ್ಬೋದು, NWD ಅವರು ನನಗೆ ರಿಪ್ಲೈನ ಮಾಡಿದ್ದಾರೆ.
ಅದನ್ನು ಕೆಲವು ಮಾಹಿತಿಗಳನ್ನು ಕೂಡ ನಿಮಗೆ ಹಂಚ್ಕೊಂಡಿದ್ದೀನಿ. ಸೆಂಟ್ರಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅವರು ಇದನ್ನು ನನಗೆ ಪತ್ರ ವ್ಯವಹಾರ ಮಾಡಿದ್ದಾರೆ. ನದಿಗಳ ಜೋಡಣೆಗೆ ನಾವೆಲ್ಲ ಸಹಕಾರ ಇದ್ದೀವಿ ಅಂತೇಳಿ. ನೋಡಿ, ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಅತ್ಯುನ್ನತವಾದ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್ ನನ್ನ ಪತ್ರ ಬರೆದಿದ್ದಾರೆ. ಸೆಂಟ್ರಲ್ ವಾಟರ್ ಕಮಿಷನ್ನು ಪತ್ರ ಬರೆದಿದ್ದಾರೆ. ಯಾರ ಹತ್ರ ನನ್ನ ಗೋಳು ಏಕಾಂಗಿಯಾಗಿ ನಾನು ಏನು ಮಾಡ್ಬೋದು? ಸರ್ಕಾರ ಸೂಕ್ತವಾದ ತಜ್ಞರನ್ನು ನೋಡಿ, ಇದೆಲ್ಲ ಕೂಡ ನ್ಯಾಷನಲ್ ವಾಟರ್ ಪ್ಲಾನಿಂಗ್ ಡೈರೆಕ್ಟರೇಟ್, ನೀತಿ ಆಯೋಗ ನನಗೆ ಉತ್ತರವನ್ನು ಪತ್ರ ವ್ಯವಹಾರ ಮಾಡಿದ್ದೀನಿ. ಈ ದೇಶದಲ್ಲಿ ಜಲಸಂಪತ್ತು ಹೇಳ್ತಾ ಹೋದರೆ ನಾನು ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು. ಸಾಕಷ್ಟು ಜಲಸಮೃದ್ಧ ದೇಶ, ವಿಶಾಲವಾದ ಮನೋದೃಷ್ಟಿಯಿಂದ ನೋಡಿ. ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಯನ್ನು ತರ್ತೀವಿ ಅಂತೇಳಿ ಮಾಡಿದ್ರು. ಆಂಧ್ರದವರು ಸ್ಟಾಲಿನ್ ಹೋಗಿ ಅದಕ್ಕೆ ತಡೆ ಹಿಡಿದ್ರು. ಯಾಕೆ ಅದನ್ನು ಅಲ್ಲಿಂದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ನ್ಯಾಷನಲ್ ವಾಟರ್ ಆಗ್ತಿಲ್ಲ. ಇದನ್ನು ಮಾಡಿ ಅಂತೇಳಿ ನಾನು ಪ್ರಧಾನಮಂತ್ರಿಗಳಿಗೆ, ನಮ್ಮ ಈ ಸಂಸದರಿಗೆ ಪ್ರತಿಯೊಬ್ಬರು ಕೂಡ 150 ಕೋಟಿಗಳಷ್ಟು ಇದು ಮಾಡಿದ್ದೀನಿ. ಪ್ರಧಾನಮಂತ್ರಿಗಳು ನೀವು ರಾಜ್ಯಗಳು ಒಪ್ಕೊಳ್ತಾ ಇದ್ರೆ ನಾವೇನು ಮಾಡೋಕ್ಕಾಗ್ತದೆ ಅಂತೇಳಿ ನಾನು ಪ್ರಧಾನಮಂತ್ರಿಗಳಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ತೀನಿ ಅಂತೇಳಿ ನಾನು ಪತ್ರ ಬರೆದಿದ್ದೀನಿ. ಸ್ನೇಹಿತರೆ, ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸರ್ಕಾರದ ಮೇಲೆ ನಿಮ್ಮ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ತೀನಿ ಅಂತೇಳಿ ಪತ್ರ ಬರೆದಿದ್ದೀನಿ. 150 ಪುಟಗಳಷ್ಟಿದೆ. ಅವರು ಇದು ನೀರು ಅಂತಕ್ಕಂಥ ರಾಜ್ಯಗಳು ಒಪ್ಕೊಳ್ತಾ ಇದ್ರೆ ನಾವು ಏನು ಮಾಡೋಕ್ಕಾಗಲ್ಲ, ನೀವು ಮುಂದಕ್ಕೆ ಹೋಗಿ ಅಂತೇಳಿ ನಾನು ಪತ್ರ ಬರೆದಿದ್ದಾರೆ. ನಾನೊಬ್ಬ ಜನಸಾಮಾನ್ಯ ಏನು ಮಾಡೋಕ್ಕಾಗ್ತದೆ? ಒಬ್ಬ ಉಪಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಅಂತ ಅತ್ಯಂತ ಪ್ರಭಾವಿ ಮೇಕೆದಾಟನ್ನು ಒಂದು ಕಲ್ಲು ಹಾಕ್ಲಿಕ್ಕೆ ಆಗಿಲ್ಲ ಅಂದರೆ ಇವ್ರು ನಮ್ಗೆ ನೀರು ಕೊಡ್ತಾರ? ನಿಜವಾಗ್ಲೂ ಜಲಸಮೃದ್ಧ ದೇಶ ನಮ್ಮ ಕರ್ನಾಟಕನೇ ಅತ್ಯಂತ ನಾನು ಪ್ರತಿಯೊಂದು ನೀವು ಪತ್ರಿಕಾ ಮುಖಾಂತರ ಒಂದು ಸಂವಾದ ಕಾರ್ಯಕ್ರಮ ಮಾಡಿದ್ರೆ ಕನಿಷ್ಠ 4-5 ಗಂಟೆ ಕೊಟ್ಟರೆ ನಿಮಗೆಲ್ಲ ಕೂಡ ವಿನಂತಿ ಮಾಡ್ಕೊಳ್ಳೋದು, ಆಗ್ರಹ ಮಾಡೋದು ಅಂದರೆ ನೀವು ಅತ್ಯುನ್ನತ ಮಟ್ಟದ ಸರ್ಕಾರಿ ತಜ್ಞರನ್ನು, ಇರಿಗೇಷನ್ ಸೆಕ್ರೆಟರಿಯನ್ನು, ಮುಖ್ಯಮಂತ್ರಿಗಳು, ಈ ಭಾಗದ ಎಲ್ಲ ಸಂಸದರನ್ನ, ನೀರಾವರಿಗಾರರನ್ನ ಸೇರಿಸಿ ಒಂದು ಜಲಸಂವಾದ ಮಾಡಿ ನಮ್ಮ ಬೇಡಿಕೆ, ನಮ್ಮ ಬಯಲುಸೀಮೆಗೆ 364 TMC ನೀರು ಬೇಕು, ನೀವು ಕರೆ ಕೊಟ್ಟರೆ ನಾನು ಅದು ಯೋಜನೆ ಒಂದು ಫೀಸಿಬಿಲಿಟಿ ರಿಪೋರ್ಟ್ ಮಾಡ್ತೀನಿ. ನೀವು ಒಂದು ಸರ್ಕಾರ ಒಂದು ಘೋಷಣೆ ಮಾಡಲಿ, ನಮ್ಮ ಬಯಲುಸೀಮೆ ಇಲ್ಲಿ ಭಾಗದಲ್ಲಿ ಇರ್ತಕ್ಕಂತಹ 6 ಜಿಲ್ಲೆಗಳಿಗೆ 364 TMC ಬೇಕು, ಯಾರು ಇದನ್ನು ನೀವು ಫೀಸಿಬಿಲಿಟಿ ರಿಪೋರ್ಟ್ ಮಾಡಿಕೊಡ್ತೀರಿ ಅಂತೇಳಿ ಸರ್ಕಾರ ಆಹ್ವಾನ ಕೊಡಲಿ. ಈ ದೇಶದಲ್ಲಿ ಸಾಕಷ್ಟು ತಜ್ಞರಿದ್ದಾರೆ, ಎಲ್ಲರೂ ಕೊಡಿ, ನಾನು ಕೊಡ್ತೀನಿ. ಆ 364 TMC ಎಲ್ಲರಿಗೂ ಹೇಗೆ ಹಂಚ್ಕೋಬೇಕು ಅಂತಂದು ನಾನು ಕೊಡ್ತೀನಿ. ಸಾಕಷ್ಟು ಈ ದೇಶದಲ್ಲಿದೆ ನೀರು. ಕೇಂದ್ರ ಸರ್ಕಾರ ಅದನ್ನು ಒಪ್ಕೊಂಡಿದೆ. ಮೊನ್ನೆ ಕೂಡ ಸುಪ್ರೀಂ ಕೋರ್ಟ್ ಆದೇಶದಿಂದ 2012ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಸ್ನೇಹಿತರೆ, 12 ವರ್ಷವಾದರೂ ಕೇಂದ್ರ ಸರ್ಕಾರ ಕೂಡ ಮುಂದಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಇದೆ ನ್ಯಾಷನಲ್ ವಾಟರ್ ಆಗ್ತಿಲ್ಲ. ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ 11 ಲಕ್ಷ ಕೋಟಿ ಕೊಡ್ತೀವಿ ಅಂತೇಳಿ ಮೊನ್ನೆ ಕೂಡ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಪ್ಡೇಟ್ ಕೊಟ್ಟಿದೆ. ಇವರು ಇದನ್ನು ಮೋದಿಯವ್ರ ಜೊತೆ ಇದು ಮಾಡಿ ದೇಶದ ಮಟ್ಟದ ಎಲ್ಲರನ್ನ ಸೇರಿಸಿ, ತಮಿಳ್ನಾಡವ್ರು ಸೇರಿಸಿ, ಆಂಧ್ರದವ್ರನ್ನ ಸೇರಿಸಿ ಇದೊಂದು ಸಭೆ ಮಾಡಿ ಇದು ಮಾಡ್ತಕ್ಕಂಥದ್ದು ಒಂದಿದು. ಮೊನ್ನೆ ಕೂಡ ನಾನೊಂದು ಸಣ್ಣ ವಿಷಯ, ನಮ್ಮ ಸುಧಾಕರ್ ಅವರು ಚಂದ್ರಬಾಬು ನಾಯ್ಡು ಅವ್ರನ್ನ ಭೇಟಿ ಮಾಡಿದಂತೆ. ನಾನೀಗಾಗಲೇ ಚಂದ್ರಬಾಬು ನಾಯ್ಡು ಅವ್ರನ್ನ ಭೇಟಿ ಮಾಡಿ ವಿಜಯವಾಡದಲ್ಲಿ ಒಂದು ಸಮಗ್ರವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ನೀವು ಕೂಡ ನಮ್ಮ ಜೊತೆಯಲ್ಲಿ ಬನ್ನಿ, ಕೃಷ್ಣಾ ನೀರನ್ನ ಹಂಚಿಕೊಳ್ಳೋಣ, ಸಮಗ್ರವಾದ ನೀರಾವರಿ ಯೋಜನೆಗಳನ್ನ ನಾನು ನಿಮಗೆ ಬೇಕಾದರೆ ಚಂದ್ರಬಾಬು ನಾಯ್ಡು ಕೊಡ್ತಕ್ಕಂಥ ವರದಿಯನ್ನು ನಾನು ಕೊಡ್ತೀನಿ. ನಾನು ಓಡ್ತಕ್ಕಂಥ ಜಾಗ ಇಲ್ಲ, ಭೇಟಿ ಮಾಡ್ತಕ್ಕಂತಹ ಇದಿಲ್ಲ. ನಾನೀಗ ನಿಸ್ತೇಜ ಆಗಿ ಕೇವಲ 1 ಎಕರೆಯಿಂದ ಜೀವನ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಈಗ ಬರಬೇಕಂದ್ರೂ ಕೂಡ ಇದು ಮಾಡಲಿಕ್ಕಾಗಿ 50 ಕೆಜಿ ಜಮೀನಲ್ಲಿ ಮಾರಿ ಈ ಬಂದು ಸುಮಾರು 3,000 ರೂಪಾಯಿ ದಾಖಲೆಗಳಾಯಿತು. ಇನ್ನೂ ಒಂದಷ್ಟು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳು ಪಡಬೇಕು ಅಂತ 3,000 ರೂಪಾಯಿ ಜಮೀನಿರಳೆಯನ್ನು ಮಾರ್ಕೊಂಡ್ಬಂದು ಕೊಟ್ಟಿದ್ದೀನಿ. ನಿಮ್ಮಂಥ ಪುಣ್ಯವಂತರು ನೋಡಿ, ನಾನೊಬ್ಬ ಸಾಮಾನ್ಯ ಹೋರಾಟಗಾರ, ನೀವು ಕರೆದು ನಾವೇ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರಲ್ಲ, ನಿಮ್ಗೆಲ್ಲರಿಗೂ